ನಮಸ್ಕಾರ ವೀಕ್ಷಕರೇ. ಡಿಸೆಂಬರ್ 2, 1984 ರಾತ್ರಿ ವೇಳೆ ಪ್ರತಿದಿನದಂತೆ ಭಾರತದ ಭೋಪಾಲ್ನಲ್ಲಿ ಎಲ್ಲಾ ಜನರು ಮಲಗಿದ್ದರು. ಆದರೆ ಇದ್ದಕ್ಕಿದ್ದಂತೆ ಎಲ್ಲಾ ಜನರ ಕಣ್ಣುಗಳು ಉರಿಯಲಾರಂಭಿಸಿದವು. ಎಲ್ಲರಿಗೆ ವಾಂತಿಯಾಗಲಾರಂಭಿಸಿತು ಮತ್ತು ಎಲ್ಲರಿಗೂ ಉಸಿರಾಡಲು ಕೂಡ ತೊಂದರೆ ಉಂಟಾಗುತ್ತಿತ್ತು. ಅದಕ್ಕೆ ಎಲ್ಲರೂ ಹತ್ತಿರವಿದ್ದಂತಹ ಹಾಸ್ಪಿಟಲ್ಗೆ ತೆರಳಿದರು. ಕೆಲವರು ಆಸ್ಪತ್ರೆಗೆ ಹೋಗುವ ಮುನ್ನವೇ ಪ್ರಾಣ ಬಿಟ್ಟರು. ಇನ್ನು ಆಸ್ಪತ್ರೆಗೆ ಹೋದವರು ಕೂಡ ಸರಿಯಾದ ಚಿಕಿತ್ಸೆ ಇಲ್ಲದೆ ಅವರು ಕೂಡ ಅಸುನೀಗಿದರು. ಇದೆಲ್ಲ ಕೇವಲ 2 ಗಂಟೆಯಲ್ಲಿಯೇ ಆಯಿತು. ಇದಕ್ಕೆಲ್ಲ ಕಾರಣ ಭೋಪಾಲ್ನಲ್ಲಿರುವ ಯೂನಿಯನ್ ಕಾರ್ಬೈಡ್ ಕಾರ್ಖಾನೆ. ಈ ಕಾರ್ಖಾನೆಯಲ್ಲಿ ಕೀಟನಾಶಕ ಔಷಧಿಗಳನ್ನು ತಯಾರಿಸಲಾಗುತ್ತಿತ್ತು. ಆದರೆ ಕಂಪನಿಯ ಕೆಲವು ನಿರ್ಲಕ್ಷ್ಯದಿಂದ ಇಲ್ಲಿ ಸುಮಾರು 30 ಟನ್ದಷ್ಟು ಮೀಥೇನ್ ಐಸೋಲೇಟೆಡ್ ಎಂಬ ಅತ್ಯಂತ ವಿಷಕಾರಿ ಅನಿಲ ಬಿಡುಗಡೆಯಾಗುತ್ತದೆ. ಇದರಿಂದಲೇ ಆ ರಾತ್ರಿ ಸುಮಾರು 10,000ಕ್ಕೂ ಹೆಚ್ಚು ಜನ ಮರಣ ಹೊಂದಿದ್ದರು. ಆದರೆ ಸರ್ಕಾರ ಅವತ್ತು ಕೇವಲ 3,800 ಜನ ಮರಣ ಹೊಂದಿದ್ದಾರೆ ಎಂದು ಹೇಳುತ್ತದೆ. ಈ ಅನಿಲದಿಂದ ಬದುಕುಳಿದವರು ಕೂಡ ಅಂಗವಿಕಲರಾದರು. ಇದರಿಂದ ಇಂದಿಗೂ ಕೂಡ ಅಲ್ಲಿ ಹುಟ್ಟುವ ಮಕ್ಕಳು ಅಂಗವಿಕಲರಾಗಿಯೇ ಹುಟ್ಟುತ್ತಾರೆ. ನಿಜಕ್ಕೂ ಈ ಭೋಪಾಲ್ ಡಿಸಾಸ್ಟರ್ ನ ಕಥೆ ಏನು, ಇದಕ್ಕೆ ಕಾರಣ ಯಾರು ಮತ್ತು ಇಂದು ಇಲ್ಲಿನ ಪರಿಸ್ಥಿತಿ ಹೇಗಿದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. About 40 tons of gas leaks from the Union Carbide factory. The consequences were catastrophic. Official estimates suggest some 5,000 people died. As the gas cloud condenses, it sinks to ground level. इन चेहरों को देखकर आज 30 साल बाद भोपाल का गुस्सा बदहवास हो जाता है. 1984 ಡಿಸೆಂಬರ್ 2 ಮತ್ತು 3 ರಾತ್ರಿ ವೇಳೆ ನಡೆದ ಭೋಪಾಲ್ ದುರಂತದಿಂದ ಅನೇಕ ಜನರು ಸಾವಿಗೀಡಾದರು ಮತ್ತು ಉಳಿದವರು ಅಂಗವಿಕಲರಾದರು. ಈ ದುರಂತ ನಡೆದು 39 ವರ್ಷಗಳಾದರೂ ಕೂಡ ಭೋಪಾಲ್ನಲ್ಲಿ ಇದರ ಪರಿಣಾಮ ಇಂದಿಗೂ ಕೂಡ ಇದೆ. ಇಲ್ಲಿ ಹುಟ್ಟುವ ಮಕ್ಕಳು ಇಂದಿಗೂ ಕೂಡ ಅಂಗವಿಕಲರಾಗಿಯೇ ಹುಟ್ಟುತ್ತಾರೆ. ಯೂನಿಯನ್ ಕಾರ್ಬೈಡ್ ಕಾರ್ಪೊರೇಷನ್ ಎಂಬುದು ಒಂದು ಅಮೆರಿಕನ್ ಕಂಪನಿಯಾಗಿದೆ. ಇದು ಕೀಟನಾಶಕ ಅಂದ್ರೆ ಪೆಸ್ಟಿಸೈಡ್ ತಯಾರಿಸುವ ಕಂಪನಿಯಾಗಿದೆ. ಅದರಿಂದ ಇದರಲ್ಲಿ ಅಮೋನಿಯಂದಂತಹ ಅನಿಲಗಳಿರುವುದಂತೂ ಸ್ವಾಭಾವಿಕವಾಗಿತ್ತು. ಈ ಕಂಪನಿಯು ಭಾರತ ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಂಡು ಯೂನಿಯನ್ ಕಾರ್ಬೈಡ್ ಇಂಡಿಯನ್ ಲಿಮಿಟೆಡ್ ಎಂಬ ಹೆಸರಿನಲ್ಲಿ ಭೋಪಾಲ್ನಲ್ಲಿ ತನ್ನ ಕಾರ್ಖಾನೆಯನ್ನು ಸ್ಥಾಪಿಸಿತು. 1969ರಿಂದ ಇಲ್ಲಿ ಕೀಟನಾಶಕವನ್ನು ತಯಾರಿಸಲು ಪ್ರಾರಂಭಿಸಿದರು. ಇದನ್ನು ತಯಾರಿಸಲು MIC ಮೀಥೇನ್ ಐಸೋಲೇಟೆಡ್ ಎಂಬ ಕೆಮಿಕಲ್ ಅನ್ನು ಬಳಸಲಾಗುತ್ತದೆ. ಈ ಕೆಮಿಕಲ್ ತುಂಬಾನೇ ವಿಷಕಾರಿಯಾದಂತಹ ಕೆಮಿಕಲ್ ಆಗಿದೆ. ಇದನ್ನು ಮೊದಲು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಂಡು ತರಲಾಗುತ್ತಿತ್ತು. ಆದರೆ 1980ರಲ್ಲಿ ಭಾರತ ಸರ್ಕಾರ ಈ ಕೆಮಿಕಲ್ ಅನ್ನು ಕಾರ್ಖಾನೆಯಲ್ಲಿಯೇ ತಯಾರಿಸಲು ಯೂನಿಯನ್ ಕಾರ್ಬೈಡ್ ಕಂಪನಿಗೆ ಅನುಮತಿ ನೀಡಿತು. 1981ರಲ್ಲಿ ಈ ಕೆಮಿಕಲ್ ದಿಂದ ಕೆಲವು ಜನರು ಮರಣ ಹೊಂದರು. ಆದರೂ ಕೂಡ ಕಂಪನಿ ಯಾವುದೇ ರೀತಿಯ ಆಕ್ಷನ್ ತೆಗೆದುಕೊಳ್ಳದೆ ಹಾಗೆಯೇ ಮುಂದುವರಿಸಿತು. ಆಗಾಗ ಈ ಕೆಮಿಕಲ್ ಗಳಿಂದ ವರ್ಕರ್ಸ್ ಗಳ ಮರಣ ಹೊಂದುವ ಕೇಸ್ಗಳು ಬರುತ್ತಲೇ ಇದ್ದವು. ಆದರೂ ಕೂಡ ಕಂಪನಿ ಇವುಗಳನ್ನು ನಿರ್ಲಕ್ಷಿಸಿತು. ಆ ಸಮಯದಲ್ಲಿ ಈ ಕಂಪನಿಯ ಸೇಲ್ಸ್ ಕೂಡ ಕಡಿಮೆ ಆಗುತ್ತಿದ್ದವು. ಏಕೆಂದರೆ ಭಾರತದಲ್ಲಿ ಇನ್ನೂ ಹಲವು ಕಂಪನಿಗಳು ಬಂದಿದ್ದವು. ಇದರಿಂದ ಯೂನಿಯನ್ ಕಾರ್ಬೈಡ್ ಕಂಪನಿಗೆ ತನ್ನ ಪ್ರಾಡಕ್ಟ್ ನ ಬೆಲೆ ಕಡಿಮೆ ಮಾಡಬೇಕಾಯಿತು. ಇದರಿಂದ ಕಂಪನಿ ಹೆಚ್ಚಿನ ಹಣವನ್ನು ಉಳಿಸಿಕೊಳ್ಳಲು ಹಲವು ಸೇಫ್ಟಿ ಮೆಜರ್ಸ್ ಗಳನ್ನು ನಿರ್ಲಕ್ಷಿಸಿತು ಮತ್ತು ವರ್ಕರ್ಸ್ ಗಳ ಸಂಖ್ಯೆ ಕೂಡ ಕಡಿಮೆ ಮಾಡಿತು. ಇದರಿಂದ ಹಲವು ಜನರು ಇದರ ಮೇಲೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅವರಲ್ಲಿಯೇ ಒಬ್ಬರು ರಾಜ್ಕುಮಾರ್ ಕೇಶ್ವಾನಿ. ಇವರೊಬ್ಬರು ಜರ್ನಲಿಸ್ಟ್ ಆಗಿದ್ದರು. ಇವರು ಮುಂಬರುವ ದಿನಗಳಲ್ಲಿ ಇಲ್ಲೊಂದು ದೊಡ್ಡ ಡಿಸಾಸ್ಟರ್ ಆಗಬಹುದೆಂದು ರಿಪೋರ್ಟ್ ಮಾಡಿದ್ದರು. ಆದರೂ ಕೂಡ ಸರ್ಕಾರ ಇವೆಲ್ಲವನ್ನು ನಿರ್ಲಕ್ಷಿಸಿತು. ಯೂನಿಯನ್ ಕಾರ್ಬೈಡ್ ಕಂಪನಿಯಲ್ಲಿ E610, E611 ಮತ್ತು E619 ಎಂಬ 3 ಅಂಡರ್ಗ್ರೌಂಡ್ ಟ್ಯಾಂಕರ್ಸ್ ಗಳಲ್ಲಿ MIC ಅನ್ನು ಸ್ಟೋರ್ ಮಾಡಲಾಗುತ್ತಿತ್ತು. ಇದರಲ್ಲಿ 2ರಲ್ಲಿ ಮಾತ್ರ 60% ದಷ್ಟು MIC ಅನ್ನು ತುಂಬಿ E619 ಅನ್ನು ಖಾಲಿ ಇಡಲಾಗುತ್ತಿತ್ತು. MIC ಯು ನೀರು ಮತ್ತು ಗಾಳಿಯ ಕಾಂಟ್ಯಾಕ್ಟ್ ನಲ್ಲಿ ಬಂದರೆ ಒಂದು ಹೊಸ ವಿಷಕಾರಿ ಅನಿಲ ಬಿಡುಗಡೆಯಾಗುತ್ತದೆ. ಇಲ್ಲಿ ಆದದ್ದು ಕೂಡ ಇದೆ. ಈ ಟ್ಯಾಂಕರ್ ಗಳಲ್ಲಿ 60% ಗಿಂತಲೂ ಹೆಚ್ಚು MIC ಅನ್ನು ತುಂಬಲಾಗುತ್ತದೆ ಮತ್ತು ಒಂದು ಟ್ಯಾಂಕರ್ ಅನ್ನು ಖಾಲಿ ಇಡಬೇಕಾಗಿತ್ತು. ಆದರೆ ಅದರಲ್ಲಿಯೂ ಕೂಡ MIC ಅನ್ನು ತುಂಬಲಾಗುತ್ತದೆ. ಇಲ್ಲಿ ಪ್ರತಿದಿನ ಈ ಟ್ಯಾಂಕರ್ಸ್ ಗಳನ್ನು ಸ್ವಚ್ಛಗೊಳಿಸಲಾಗುತ್ತಿತ್ತು. ಆ ಸಮಯದಲ್ಲಿ ವರ್ಕರ್ಸ್ ಗಳು ಈ ಟ್ಯಾಂಕರ್ ಗಳನ್ನು ಸ್ವಚ್ಛ ಮಾಡುವಾಗ MIC ಟ್ಯಾಂಕ್ ನ ಪೈಪ್ ಗಳಲ್ಲಿ ನೀರು ಹೋಗುತ್ತವೆ. ಅದರಿಂದ ಅತಿ ಹೆಚ್ಚು MIC ತುಂಬಿದ ಕಾರಣ ಅದರಲ್ಲಿನ MIC ಲೀಕ್ ಆಗಲು ಶುರುವಾಗುತ್ತದೆ. ಲೀಕ್ ಆದ MIC ಯು ಕಾರ್ಖಾನೆಯ ಸುತ್ತಲೂ ಸುಮಾರು 8 ಕಿಲೋಮೀಟರ್ ವರೆಗೂ ಹರಡಿತು. ಅಂದು ಸುಮಾರು 30 ಟನ್ದಷ್ಟು MIC ಕೆಮಿಕಲ್ ಲೀಕ್ ಆಗಿತ್ತು. ಇದರಿಂದ ಎಲ್ಲಾ ಜನರ ಕಣ್ಣುಗಳು ಉರಿಯಲಾರಂಭಿಸಿದವು ಮತ್ತು ಹಲವು ಜನರು ಉಸಿರಾಡಲಾಗದೆ ಸತ್ತು ಹೋದರು. ಹತ್ತಿರವಿದ್ದಂತಹ ಆಸ್ಪತ್ರೆಯಲ್ಲಿ
ಗ್ಯಾಸ್ನಲ್ಲಿ ಕಾಲಿಡಲು ಜಾಗವಿಲ್ಲದಷ್ಟು ಜನರು ನುಗ್ಗಿದರು. ಆದರೆ ವೈದ್ಯರಿಗೆ ಯಾವ ಗ್ಯಾಸ್ ಲೀಕ್ ಆಗಿದೆ ಎಂಬುದೇ ಗೊತ್ತಾಗಿರಲಿಲ್ಲ. ಗ್ಯಾಸ್ ಲೀಕ್ ಆಗಿ 2 ಗಂಟೆಯಾದರೂ ಕೂಡ ಸರ್ಕಾರ ಯಾವುದೇ ಎಚ್ಚರಿಕೆ ನೀಡಲಿಲ್ಲ. ಆದ್ದರಿಂದ ಸರಿಯಾದ ಚಿಕಿತ್ಸೆ ನೀಡದೆ ಹಲವು ಜನರು ಆಸ್ಪತ್ರೆಯಲ್ಲಿ ಮರಣ ಹೊಂದರು. ಈ MIC ಅನಿಲ ಕೇವಲ ಮನುಷ್ಯರಿಗೆ ಮಾತ್ರವಲ್ಲದೆ ಅಲ್ಲಿರುವ ಪ್ರಾಣಿಗಳ ಮೇಲೆಯೂ ಕೂಡ ಪ್ರಭಾವ ಬೀರಿತು. ಅದರಿಂದ ಸುತ್ತಮುತ್ತಲಿರುವ ಹಲವು ಪಶು ಪಕ್ಷಿಗಳು ಕೂಡ ಇದಕ್ಕೆ ಬಲಿಯಾದವು. ಎಲ್ಲೆಂದರಲ್ಲಿ ಹೆಣಗಳ ರಾಶಿಯೇ ಬಿದ್ದಿತ್ತು. ಹಲವು ಜನರು ಅಂಗವಿಕಲರಾದರು ಮತ್ತು ಈ ಅನಿಲ ಅಲ್ಲಿರುವ ಹಲವು ಗರ್ಭಿಣಿಯರ ಮೇಲೆ ತುಂಬಾ ಪರಿಣಾಮ ಬೀರಿತು. ಅಲ್ಲಿ ಹುಟ್ಟುವ ಮಕ್ಕಳು ಕೂಡ ಅಂಗವಿಕಲರಾಗಿಯೇ ಹುಟ್ಟಲಾರಂಭಿಸಿದರು. ಇಂದಿಗೂ ಕೂಡ ಈ ಭೂಪಾಲ್ದ ಅನಿಲ ದುರಂತ ವಿಶ್ವದ ಅತಿದೊಡ್ಡ ಅನಿಲ ದುರಂತಗಳಲ್ಲಿ ಒಂದಾಗಿದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು. ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.